ಸೊ ಫಸ್ಟ್ ಈಗ ನೋಡಿ, ನಾನು ಅದನ್ನು ಮಾಡಿದೆ, ಐ ಡಿಡ್ ಇಟ್. ನಾನು ಮಾಡಿದ್ದೀನಿ, ಐ ಹ್ಯಾವ್ ಡನ್ ಇಟ್. ನಾನು ಅದನ್ನು ಮಾಡಿದ್ದೆ, ಐ ಹ್ಯಾಡ್ ಡನ್ ಇಟ್. ಬರೀ ಇಷ್ಟು ಸೆಂಟೆನ್ಸ್ ಇದೆ, ನಿಮಗೆ ಗೊತ್ತಾಗ್ತಿಲ್ಲಲ್ಲ ಯಾವ ಸಿಚುವೇಷನ್ನಲ್ಲಿ ನಾವು ಯೂಸ್ ಮಾಡಬೇಕು, ಯಾವ ಕಾಂಟೆಕ್ಸ್ಟ್ ಇರುತ್ತೆ ಅಂತ. ಈಗ ಇಲ್ಲಿ ನೋಡಿ, ನಾನದನ್ನು 2 ಗಂಟೆಗಳಲ್ಲಿ ಮಾಡಿದೆ. ಸೊ ಈ ಥರ ಒಂದು ಪಾಸ್ಟ್ ಆ್ಯಕ್ಷನ್ನ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಕೊಡಬೇಕು ಅಷ್ಟೇ. ಹೇಗಾಯಿತು, ಯಾವಾಗಾಯಿತು, ಸ್ಪೆಷಲಿ ಟೈಮ್ ಹೇಳೋವಾಗ ಎಷ್ಟು ಹೊತ್ತಿನಲ್ಲಿ ಆಯಿತು, ಐ ಡಿಡ್ ಇಟ್ ಇನ್ 2 hours, ರೈಟ್. ಪಾಸ್ಟ್ನ ಆ್ಯಕ್ಷನ್ ಪ್ರೆಸೆಂಟ್ಗೆ ಏನೂ ರಿಲೇಟ್ ಇರೋದಿಲ್ಲ, ವ್ಯಾಲಿಡ್ ಇರೋದಿಲ್ಲ. ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಹೇಳ್ತೀವಿ ಈ ಥರ. ನಾನು ಅದನ್ನು ಮಾಡಿದ್ದೀನಿ, ಚೆಕ್ ಮಾಡಿ. ಸೊ ಈ ಥರ ಆಗಿದೆ ಒಂದು ಆ್ಯಕ್ಷನ್, ಎಸ್ ಪಾಸ್ಟ್ನ ಆ್ಯಕ್ಷನ್, ಅದು ಇನ್ನೂ ಪ್ರೆಸೆಂಟ್ನಲ್ಲಿ ರಿಲೇಟ್ ಇದೆ. ನೋಡಿ, ಈಗ ನಾನು ಅದನ್ನು ಮಾಡಿದ್ದೀನಿ, ಚೆಕ್ ಮಾಡಿ ಅಂದರೆ ಅವ್ರು ಇನ್ನೂ ಚೆಕ್ ಮಾಡಿಲ್ಲ ಅಲ್ವಾ, ರೈಟ್. ಸೊ ಅದು ಪ್ರೆಸೆಂಟ್ಗೆ ರಿಲೇಟ್ ಇದೆ. ಆವಾಗ ಹೇಳಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಐ ಹ್ಯಾವ್ ಡನ್ ಇಟ್, ಪ್ಲೀಸ್ ಚೆಕ್ ಅಂತ. ಫುಲ್ ವಿಡಿಯೋ ನೋಡ್ತಾ ಇರಿ, ಬೇರೆ ಎಕ್ಸಾಂಪಲ್ಸ್ ನೋಡಿದಾಗ ಗೊತ್ತಾಗುತ್ತೆ ನಮಗೆ. ನಾನು ಅದನ್ನು ಊಟದ ಸಮಯಕ್ಕಿಂತ ಮುಂಚೆಯೇ ಅಂದರೆ ಲಂಚ್ ಟೈಮ್ಗಿಂತ ಮುಂಚೆನೇ ಮಾಡಿದ್ದೆ. ಸೊ ಈ ಥರ ಪಾಸ್ಟ್ನ ಒಂದು ಟೈಮ್ಗಿಂತ ಮುಂಚೆನೇ ಒಂದು ಆ್ಯಕ್ಷನ್ ಆಗಿದ್ರೆ ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಹೇಳಿ ಐ ಹ್ಯಾಡ್ ಡನ್ ಇಟ್ ಬಿಫೋರ್ ಲಂಚ್ ಟೈಮ್. ಈ ಥರ ಒಂದು ಟೈಮ್ಗಿಂತ ಮುಂಚೆನೇ ಮುಗಿದಿದೆ ಅಂತ ಹೇಳೋ, ರೈಟ್. ಈ ವಿಡಿಯೋದಲ್ಲಿ ನಾನು ಡಿಫ್ರೆನ್ಸಸ್ ಮಾತ್ರನೇ ಹೇಳ್ಕೊಡ್ತಾ ಇದ್ದೀನಿ, ಎಕ್ಸಾಂಪಲ್ಸ್ ತೊಗೊಂಡು. ನೀವು ಟೆನ್ಸಸ್ನ ಎಲ್ಲ ಕಲ್ತಿದ್ದೀರಾ? ಕಲ್ತಿಲ್ಲ ಅಂದರೆ ಹೋಗಿ ಕಲೀರಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ರೈಟ್. ಆಮೇಲೆ ಬಂದು ಈ ವಿಡಿಯೋ ನೋಡಿ. ನೆಕ್ಸ್ಟ್ ನೋಡಿ, ಈಗ ನಾನು ನಿನ್ನೆ ಕೆಲಸ ಮುಗಿಸ್ದೆ. ನೋಡಿ, ಯಾವಾಗ ಆಯಿತು ಅಂತ ಹೇಳ್ತಾ ಇದ್ದೀವಿ. ಸೊ ಈ ಥರ ಆ್ಯಕ್ಷನ್ನ ಪಾಸ್ಟ್ ಸಿಂಪಲ್ನಲ್ಲೇ ಹೇಳಬೇಕು. ಐ ಫಿನಿಶ್ಡ್ ದ ವರ್ಕ್ ಯೆಸ್ಟರ್ಡೇ. ನಾನು ಕೆಲಸ ಮುಗಿಸಿದ್ದೀನಿ, ನೀವು ನೋಡ್ತೀರಾ ಅಂತ ಕೇಳ್ತಾ ಇದ್ದೀನಿ, ಇದ್ರೆ ವರ್ಕ್ ಚೆಕ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ಐ ಫಿನಿಶ್ ದ ವರ್ಕ್, ಡೂ ಯು ವಾಂಟ್ ಟು ಸಿ ಇಟ್ ಅಂತ ಕೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಐ ಹ್ಯಾವ್, ಹಿ ಹ್ಯಾಸ್, ವಿ ಹ್ಯಾವ್ ಫಿನಿಶ್ ದ ವರ್ಕ್. ಈ ಥರ ಹೇಳುವಾಗ ಟೈಮ್ನ ಹೇಳಬಾರ್ದು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಕೆಲಸ ಆದ ಟೈಮ್ನ ಹೇಳಬಾರ್ದು, ಜಸ್ಟ್ ಆಗಿದೆ ಅಂತ ಮಾತ್ರನೇ ಹೇಳಬೇಕು. ನಾವು ಮನೆಗೆ ಹೋಗೋ ಮೊದಲೇನೆ ಕೆಲಸ ಮುಗಿಸಿದ್ದೆ ಅಂದರೆ ಫಸ್ಟ್ ಕೆಲಸ ಮುಗಿಸ್ದೆ ಆಮೇಲೆ ಮನೆಗೆ ಹೋದೆ. ಈ ಥರ ಒಂದು ಟೈಮ್ಗಿಂತ ಮುಂಚೆನೇ ಒಂದು ಆಗಿದೆ ಅಂತ ಹೇಳೋವಾಗ ಆ ಮುಂಚೆ ಆಗಿದ್ದ ಕೆಲಸನ ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಹೇಳಬೇಕು. ಈ ಥರ ಐ ಹ್ಯಾಡ್ ಫಿನಿಶ್ಡ್ ಮೈ ವರ್ಕ್ ಬಿಫೋರ್ ಐ ವೆಂಟ್ ಹೋಮ್, ರೈಟ್. ನೆಕ್ಸ್ಟ್ ಒನ್ ನೋಡಿ, ನಾ ಹೋಮ್ವರ್ಕನ್ನು ನಾನೇ ಸ್ವತಃ ಮಾಡಿದೆ. ನೋಡಿ, ಈ ಥರ ಬೇಸಿಕ್ ಇನ್ಫಾರ್ಮೇಷನ್ ಕೊಡಬೇಕು ಅಂದಾಗ ಸಿಂಪಲ್ ಪಾಸ್ಟ್, ಐ ಡಿಡ್ ಮೈ ಹೋಮ್ವರ್ಕ್ ಬೈ ಮೈ ಸೆಲ್ಫ್. ನಾನು ಹೋಮ್ವರ್ಕನ್ನು ಮಾಡಿದ್ದೀನಿ, ಅದಕ್ಕೆ ಆಡೋದಕ್ಕೆ ಹೋಗ್ತಾ ಇದ್ದೀನಿ. ಐ ಹ್ಯಾವ್ ಡನ್ ಮೈ ಹೋಮ್ವರ್ಕ್, ಮಾಡಿದ್ದೀನಿ, ಐ ಹ್ಯಾವ್ ಡನ್ ಮೈ ಹೋಮ್ವರ್ಕ್, ಸೊ ಐ ಆಮ್ ಗೋಯಿಂಗ್ ಟು ಪ್ಲೇ. ಈಗ ಪಾಸ್ಟ್ನ ಒಂದು ಟೈಮ್ ಬಗ್ಗೆ ಹೇಳಬೇಕು. ಲೈಕ್ ಆಡಿ ಬಂದ ಮೇಲೆ ಈ ಥರ ನೀವು ಹೇಳ್ಬೋದು, ಯಾಕೆ ಆಡಕ್ಕೆ ಹೋಗಿದ್ದೆ ಅಂದರೆ ನಾನು ಹೋಮ್ವರ್ಕನ್ನು ಮಾಡಿದ್ದೆ, ಮಾಡಿ ಮುಗಿಸಿದ್ದೆ, ಅದಕ್ಕೆ ಆಡೋದಕ್ಕೆ ಹೋದೆ. ಐ ಹ್ಯಾಡ್ ಡನ್ ಮೈ ಹೋಮ್ವರ್ಕ್, ಸೊ ಐ ವೆಂಟ್ ಟು ಪ್ಲೇ. ಎರಡೂ ಕೂಡ ಪಾಸ್ಟ್ನ ಆ್ಯಕ್ಷನ್. ಮುಂಚೆ ಆಗಿದ್ದು ಯಾವುದು? ಹೋಮ್ವರ್ಕ್ ಮಾಡಿದ್ದು ಅಲ್ವಾ, ಅದರಿಂದ ಐ ಹ್ಯಾಡ್ ಡನ್ ಮೈ ಹೋಮ್ವರ್ಕ್. ನೆಕ್ಸ್ಟ್ ಒನ್ ನೋಡಿ, ಈಗ ನಾ ಮೆಟ್ಲಿಂದ ಬಿದ್ದಾಗ ಕಾಲು ಮುರ್ಕೊಂಡೆ, ಸಿಂಪಲ್ ಪಾಸ್ಟ್. ಐ ಬ್ರೋಕ್ ಮೈ ಲೆಗ್ ವೆನ್ ಐ ಫೆಲ್ ಆಫ್ ದ ಸ್ಟೇರ್ ಕೇಸ್. ಈ ಥರ ಕೇಳ್ಬೋದು, ಐ ಹ್ಯಾಡ್ ಬ್ರೋಕನ್ ವೆನ್ ಐ ಫೆಲ್ ಆಫ್. ನೋ, ಈ ಎರಡೂ ಆ್ಯಕ್ಷನ್ಗಳು ಇಮಿಡಿಯೇಟ್ ಆಗಿದೆ, ಬಿದ್ದಾಗಲೇ ಮುರ್ಕೊಂಡೆ ಅಲ್ವಾ. ಸೊ ಸಿಂಪಲ್ ಪಾಸ್ಟ್ನಲ್ಲಿ ಇಡಿ ಅಷ್ಟೇ, ತುಂಬ ಯೋಚನೆ ಮಾಡಬೇಡಿ. ಐ ಬ್ರೋಕ್ ಮೈ ಲೆಗ್ ವೆನ್ ಐ ಫೆಲ್ ಆಫ್ ದ ಸ್ಟೇರ್ ಕೇಸ್. ಈಗ ನೋಡಿ, ಇಲ್ಲಿ ನಾನು ಕಾಲು ಮುರ್ಕೊಂಡಿದ್ದೀನಿ ಅಂದರೆ ನೋಡಿ, ನೀವು ನೋಡ್ಬೋದು, ನಾನು ನೋಡ್ತಾ ಇದ್ದೀನಿ, ನಾನು ಕಾಲು ಮುರ್ಕೊಂಡಿದ್ದೀನಿ, ಅದಕ್ಕೆ ನಡೆಯೋದಕ್ಕೆ ಆಗ್ತಿಲ್ಲ. ಸೊ ಈ ಥರ ಒಂದು ಆ್ಯಕ್ಷನ್ ಆಗಿರೋದು ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಅಂದರೆ ಅದರಿಂದ ಅದರ ಎಫೆಕ್ಟ್ ನಿಮಗೆ ಪ್ರೆಸೆಂಟ್ನಲ್ಲಿ ಕಾಣಿಸ್ತಿದೆ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಹೇಳಬೇಕು. ಐ ಹ್ಯಾವ್ ಬ್ರೋಕನ್ ಮೈ ಲೆಗ್ ಸೊ ಐ ಕಾಂಟ್ ವಾಕ್, ರೈಟ್. ಈ ಆಕ್ಸಿಡೆಂಟ್ಗೂ ಮುಂಚೆ ನಾನು 3 ಸಾರಿ ಕಾಲು ಮುರ್ಕೊಂಡಿದ್ದೆ ಅಂದರೆ ಈ ಆಕ್ಸಿಡೆಂಟ್ ಈಗ ಆಗಿದೆ, ಅದು ಒಂದು ಆ್ಯಕ್ಷನ್. ಅದಕ್ಕಿಂತ ಮೊದಲು ಏನಾಗಿತ್ತು? ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಹೇಳಿ. ಐ ಹ್ಯಾಡ್ ಬ್ರೋಕನ್ ಮೈ ಲೆಗ್ 3 times ಬಿಫೋರ್ ದಿಸ್ ಆಕ್ಸಿಡೆಂಟ್, ರೈಟ್. ನಾನು ಈ ಹಲ್ವಾ ಹಾಲಿನಿಂದ ಮಾಡಿದೆ. ಹೇಗೆ ಮಾಡಿದೆ, ಯಾವಾಗ ಮಾಡಿದೆ, ಎಲ್ಲಿ ಮಾಡಿದೆ, ಈ ಥರ ಬೇಸಿಕ್ ಇನ್ಫಾರ್ಮೇಷನ್ ಸಿಂಪಲ್ ಪಾಸ್ಟ್ ಟೆನ್ಸ್. ಐ ಮೇಡ್ ದಿಸ್ ಹಲ್ವಾ ಫ್ರಮ್ ಮಿಲ್ಕ್. ಎಷ್ಟೇ ಹಿಂದೆ ಆಗಿದ್ರು, ಎಷ್ಟೇ ರೀಸೆಂಟಾಗಿ ಆಗಿದ್ರು, ಜಸ್ಟ್ ನೀವು ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ, ಎಲ್ಲಿ, ಯಾವಾಗ, ಯಾರಿಂದ, ಏನು ಅಂತ ಸಿಂಪಲ್ ಪಾಸ್ಟ್ನಲ್ಲೇ ಹೇಳಿ. ನೋಡು, ಹಲ್ವಾ ಮಾಡಿದ್ದೀನಿ, ಮಾಡಿದೆ ಅಲ್ಲ, ಹಲ್ವಾ ಮಾಡಿದ್ದೀನಿ, ತುಂಬ ಟೇಸ್ಟಿ ಆಗಿದೆ. ಸಿ, ಐ ಹ್ಯಾವ್ ಮೇಡ್ ಹಲ್ವಾ ಆ್ಯಂಡ್ ಇಟ್ಸ್ ವೆರಿ ಟೇಸ್ಟಿ. ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ಅಲ್ವಾ, ಐ ಹ್ಯಾವ್ ಮೇಡ್ ದಿಸ್ ಹಲ್ವಾ ಆ್ಯಂಡ್ ಇಟ್ಸ್ ವೆರಿ ಟೇಸ್ಟಿ. ಈಗ ನೋಡಿ, ಪಾಸ್ಟ್ನಲ್ಲಿ 2 ಆ್ಯಕ್ಷನ್ ಬಗ್ಗೆ ಮಾತಾಡ್ತಿದ್ದೇವೆ. ನಾನು ಯಾವುದೂ ಫುಡ್ ಆರ್ಡರ್ ಮಾಡಲಿಲ್ಲ, ಯಾಕಂದರೆ ನಾನು ಹಲ್ವಾ ಮಾಡಿದ್ದೆ. ಪಾಸ್ಟ್ನ ಪಾಸ್ಟ್ ಅಲ್ವಾ. ಐ ಡಿಂಟ್ ಆರ್ಡರ್ ಎನಿ ಫುಡ್,
ಬಿಕಾಸ್ ಮುಂಚೆನೇ ಐ ಹ್ಯಾಡ್ ಮೇಡ್ ಹಲ್ವಾ. ರೈಟ್? ನಿಧಾನಕ್ಕೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಮೈಂಡಲ್ಲಿ ಈ ಆ್ಯಕ್ಷನ್ಗಳು ಆಗ್ತಾ ಇರೋ ಥರ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಎಲ್ಲ ಟೆನ್ಸ್ನ ವಿಡಿಯೋಸ್ ನೋಡಿ, ಆಮೇಲೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಯಾವಾಗಲೂ ಸಾಮಾನುಗಳನ್ನ ಮರಿತಾ ಇರ್ತೀನಿ. ಈ ಥರ ಯಾವಾಗಲೂ ಆಗ್ತಾ ಇದೆ ಅಂದರೆ ಪ್ರೆಸೆಂಟ್ ಸಿಂಪಲ್ನಲ್ಲಿ ಹೇಳಬೇಕು, ಐ ಆಲ್ವೇಸ್ ಫರ್ಗೆಟ್ ಥಿಂಗ್ಸ್. ಸಾರಿ, ನಾನು ಅದನ್ನ ತರೋದು ಮರ್ತೆ. ಸಾರಿ, ಐ ಫರ್ಗಾಟ್ ಟು ಬ್ರಿಂಗ್ ಇಟ್. ರೈಟ್? ತುಂಬ ಟೈಮ್ ಆಗಿದೆ ಅಲ್ವಾ, ನಾನು ಅವನ ಹೆಸರನ್ನ ಮರ್ತಿದ್ದೀನಿ, ಈಗಲೂ ಕೂಡ ಮರ್ತಿದ್ದೀನಿ. ಐ ಹ್ಯಾವ್ ಫರ್ಗಾಟನ್ ಹಿಸ್ ನೇಮ್. ಐ ಹ್ಯಾವ್ ಫರ್ಗಾಟನ್, ಮರ್ತಿದ್ದೀನಿ ಅಲ್ವಾ, ಇನ್ನೂ ಪ್ರೆಸೆಂಟ್ನಲ್ಲಿ ಮರ್ತಿದ್ದೀನಿ. ರೈಟ್? ಐ ಹ್ಯಾವ್ ಫರ್ಗಾಟನ್ ಹಿಸ್ ನೇಮ್. ಈಗ ಇಲ್ಲಿ ನೋಡಿ, ಎಕ್ಸಾಮ್ ಹಾಲ್ಗೆ ಎಂಟ್ರಾದಾಗ ನಾನು ಆಲ್ರೆಡಿ ಭಾಳಷ್ಟು ಆನ್ಸರ್ಗಳನ್ನ ಮರ್ತಿದ್ದೆ. ನಿಧಾನಕ್ಕೆ ಯೋಚನೆ ಮಾಡಿ ನೋಡಿ, ನಾನು ಮೊದಲೇ ಓದಿದ್ದೆ, ಬಟ್ ಎಕ್ಸಾಮ್ ಹಾಲ್ ಎಂಟ್ರಾದಾಗ ಮರ್ತೋಗ್ಬಿಟ್ಟಿದ್ದೆ, ಎಲ್ಲ ಒಳಗೆ ಬರೋಷ್ಟರಲ್ಲೇ ಮರ್ತೋಗ್ಬಿಟ್ಟಿದ್ದೆ. ವೆನ್ ಐ ಎಂಟರ್ಡ್ ದಿ ಎಕ್ಸಾಮ್ ಹಾಲ್, ಐ ಹ್ಯಾಡ್ ಫರ್ಗಾಟನ್ ಮೋಸ್ಟ್ ಆಫ್ ದಿ ಆನ್ಸರ್ಸ್. ಈಗ ಮರ್ತಿದ್ದೀನಿ ಅಂದರೆ ನನಗೆ ಎಕ್ಸಾಮ್ ಹಾಲ್ನಲ್ಲಿ ಕೂತ್ಕೊಂಡಿದ್ದೀನಿ ಆ್ಯಂಡ್ ನಾನು ಹೇಳ್ತಾ ಇದ್ದೀನಿ ಬೇರೆಯವರಿಗೆ, ಐ ಹ್ಯಾವ್ ಫರ್ಗಾಟನ್ ಆಲ್ ದ ಆನ್ಸರ್ಸ್ ದಟ್ ಐ ಹ್ಯಾವ್ ಸ್ಟಡೀಡ್. ರೈಟ್? ನಾನು ಮೀಟಿಂಗ್ಗೆ 5:15 ಹೋದೆ. ಐ ವೆಂಟ್ ಟು ದ ಮೀಟಿಂಗ್ ಅಟ್ 5:30. ನಾನು ಹೇಳಿದ್ನಲ್ಲ, ಬೇಸಿಕ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ಸಿಂಪಲ್ ಪಾಸ್ಟ್ ಯೂಸ್ ಮಾಡಿ. ಆ್ಯಂಡ್ ಈಗ ಇಲ್ಲಿ ನೋಡಿ, ನಾನು ಮನೇಲಿಲ್ಲ, ಒಂದು ಮೀಟಿಂಗ್ಗೆ ಬಂದಿದ್ದೀನಿ. ಐ ಆಮ್ ನಾಟ್ ಅಟ್ ಹೋಮ್ ರೈಟ್ ನಾವ್, ಐ ಹ್ಯಾವ್ ಕಮ್ ಟು ಅ ಮೀಟಿಂಗ್. ಅಥವಾ ಐ ಹ್ಯಾವ್ ಗಾನ್ ಟು ಅ ಮೀಟಿಂಗ್ ಅಂತನಾದರೂ ಹೇಳಿ. ಅಂದರೆ ಮೀಟಿಂಗ್ ಹೋಗಿದ್ದೀನಿ ಅಂದರೆ ಹೋಗಿ ಅಲ್ಲಿದ್ದೀರಾ ಅಂದಾಗ ಈ ಥರ ಹೇಳ್ಬೋದು, ಐ ಹ್ಯಾವ್ ಕಮ್ ಟು ಅ ಮೀಟಿಂಗ್ ಅಥವಾ ಐ ಹ್ಯಾವ್ ಗಾನ್ ಟು ಅ ಮೀಟಿಂಗ್. ನಿನಗೆ ಕಾಲ್ ಮಾಡಿದಾಗ ನಾನು ಮನೇಲಿ ಇರಲಿಲ್ಲ, ಒಂದು ಮೀಟಿಂಗ್ಗೆ ಹೋಗ್ಬಿಟ್ಟಿದ್ದೆ ಮೊದಲೇ. ಐ ವಾಸಂಟ್ ಅಟ್ ಹೋಮ್ ವೆನ್ ಯು ಕಾಲ್ಡ್ ಮೀ. ಯಾಕೆಂದರೆ ಮುಂಚೆನೇ ಐ ಹ್ಯಾಡ್ ಗಾನ್ ಟು ಅ ಮೀಟಿಂಗ್. ಮುಂಚೆನೇ ಐ ವೆಂಟ್ ಟು ಅ ಮೀಟಿಂಗ್ ಅಂತ ಹೇಳುವಾಗ ನೋ, ಹೇಳಬಾರ್ದು ಆ ಥರ. ಯಾಕೆಂದರೆ ವಾಪಸ್ ಇನ್ನೂ ಬಂದಿರಲಿಲ್ಲ ಅಲ್ವಾ, ಆದ್ದರಿಂದ ಐ ಹ್ಯಾಡ್ ಗಾನ್ ಟು ಅ ಮೀಟಿಂಗ್. ರೈಟ್? ಇದು ಪಾಸ್ಟ್ನಲ್ಲಿ ಹೋಗಿದ್ದೆ. ಪ್ರೆಸೆಂಟ್ನಲ್ಲಿ ಹೋಗಿದ್ದೀನಿ, ಇನ್ನೂ ಬಂದಿಲ್ಲ ಅಂದರೆ ಐ ಹ್ಯಾವ್ ಗಾನ್ ಟು ಅ ಮೀಟಿಂಗ್. ಜಸ್ಟ್ ಹೋದ ಆ್ಯಕ್ಷನ್ ಬಗ್ಗೆ ಮಾತಾಡಬೇಕಂದ್ರೆ ಈ ಥರ ಹೇಳಿ, ಐ ವೆಂಟ್ ಟು ದ ಮೀಟಿಂಗ್ ಅಟ್ 5:30. ಆ್ಯಂಡ್ ಈ ಎಕ್ಸಾಂಪಲ್ ನೋಡಿ, ನಾನು ಲಾಸ್ಟ್ ಎಕ್ಸಾಮ್ಗೆ ಸಾಕಷ್ಟು ಓದಿರಲಿಲ್ಲ. ಐ ಡಿಡೆಂಟ್ ಸ್ಟಡಿ ಎನಫ್ ಫಾರ್ ದ ಲಾಸ್ಟ್ ಎಕ್ಸಾಮ್. ಅಂದರೆ ಲಾಸ್ಟ್ ಆಗೋಗಿರೋ ಎಕ್ಸಾಮ್ ಬಗ್ಗೆ ಹೇಳ್ತಾ ಇದ್ದೀವಿ, ಐ ಡಿಡೆಂಟ್ ಸ್ಟಡಿ ಎನಫ್. ನಾನು ನಾಳೆ ಎಕ್ಸಾಮ್ಗೆ ಇನ್ನೂ ಸಾಕಷ್ಟು ಓದಿಲ್ಲ. ಅಂದರೆ ಏನು, ನಾಳೆ ಎಕ್ಸಾಮ್ ಇದೆ, ಇನ್ನೂ ಓದಿಲ್ಲ. ಐ ಹ್ಯಾವೆಂಟ್ ಸ್ಟಡಿಡ್ ಎನಫ್. ನೋಡಿ, ಈಗ ಎಲ್ಲ ನೆಗೆಟಿವ್ ಸೆಂಟೆನ್ಸ್ ಬರ್ತಾ ಇದೆ. ನಾಳೆ ಎಕ್ಸಾಮ್ಗೆ ಸಾಕಷ್ಟು ಓದಿಲ್ಲ ಅಂದರೆ ಐ ಹ್ಯಾವೆಂಟ್ ಸ್ಟಡಿಡ್ ಎನಫ್ ಫಾರ್ ಟುಮಾರೋಸ್ ಎಕ್ಸಾಮ್. ಈಗ ನೋಡಿ, ನಾನು ಈ ಎಕ್ಸಾಮ್ ಫೇಲ್ ಆದೆ, ಒಂದು ಆ್ಯಕ್ಷನ್. ಯಾಕಂದರೆ ಸಾಕಷ್ಟು ಓದಿರಲಿಲ್ಲ. ಇನ್ನೊಂದು ಆ್ಯಕ್ಷನ್, ಆ್ಯಂಡ್ ಅದು ಮುಂಚೆನೇ ಆಗಿರೋದು. ಏನದು? ಎಕ್ಸಾಮ್ಗೆ ಓದಿಲ್ಲದೆ ಇರೋದು. ಐ ಫೇಲ್ಡ್ ದಿಸ್ ಎಕ್ಸಾಮ್ ಬಿಕಾಸ್ ಮುಂಚೆನೇ ಐ ಹೆಡಿಂಟ್ ಸ್ಟಡಿಡ್ ಎನಫ್. ರೈಟ್? ಸೊ ಈ ಥರ ಒಂದಕ್ಕಿಂತ ಮೊದಲೇ ಆದಂಥ ಆ್ಯಕ್ಷನ್ ಅಥವಾ ಆಗಿಲ್ಲದೆ ಇರುವಂಥ ಆ್ಯಕ್ಷನ್ನ ನಾವು ಹ್ಯಾಡ್ ಅಥವಾ ಹೆಡಿಂಟ್ ಇಂದ ಹೇಳ್ತೀವಿ. ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಬರಬೇಕು. ರೈಟ್? ಆ್ಯಂಡ್ ಒಂದು ಲಾಸ್ಟ್ ಎಕ್ಸಾಂಪಲ್ ನೋಡಿ. ಈಗ, ಹಾಯ್, ಕಮ್ ಆ್ಯಂಡ್ ಹ್ಯಾವ್ ಲಂಚ್ ವಿತ್ ಅಸ್. ಬಂದು ಊಟ ಮಾಡು. ನೋ ಥ್ಯಾಂಕ್ಸ್, ಐ ಹ್ಯಾವ್ ಜಸ್ಟ್ ಈಟನ್ ಮೈ ಲಂಚ್. ರೈಟ್? ಈಗಷ್ಟೇ ಊಟ ಮಾಡಿದ್ದೀನಿ, ಅದಕ್ಕೆ ಬೇಡ, ಥ್ಯಾಂಕ್ಸ್. ಎಸ್ಟರ್ಡೇ ಆಲ್ಸೋ ಐ ಆಫರ್ಡ್ ಯು ಆನ್ ಆ್ಯಪಲ್ ಬಟ್ ಯು ಡಿಂಟ್ ಹ್ಯಾವ್ ಇಟ್. ನಾನು ಒಂದು ಆ್ಯಪಲ್ ತಗೋ ಅಂತ ಹೇಳಿದೆ, ಬಟ್ ನೀನು ತಗೊಳ್ಳಿಲ್ಲ. ಯಾಕೆ? ಯಾಕೆಂದರೆ ಐ ವಾಸಂಟ್ ಹಂಗ್ರಿ ಬಿಕಾಸ್ ಐ ಹ್ಯಾಡ್ ಜಸ್ಟ್ ಈಟನ್ ಮೈ ಲಂಚ್. ಆಗಷ್ಟೇ ಊಟ ಮಾಡಿದ್ದೆ, ಅದಕ್ಕೆ ಊಟ ಮಾಡಿದ ಆದಮೇಲೆ ಐ ವಾಸ್ ನಾಟ್ ಹಂಗ್ರಿ. ರೈಟ್? ಊಟ ಮಾಡಿದ್ದೆ ಫಸ್ಟ್ ಆ್ಯಕ್ಷನ್, ಹಸಿವಾಗಿರಲಿಲ್ಲ ಸೆಕೆಂಡ್ ಆ್ಯಕ್ಷನ್. ಐ ವಾಸಂಟ್ ಹಂಗ್ರಿ ಬಿಕಾಸ್ ಐ ಹ್ಯಾಡ್ ಆಲ್ರೆಡಿ ಈಟನ್. ರೈಟ್? ಆ್ಯಂಡ್ ವೆನ್ ಡಿಡ್ ಯು ಈಟ್ ಯುವರ್ ಬ್ರೇಕ್ಫಾಸ್ಟ್ ಟುಡೇ? ಇವತ್ತು ಎಷ್ಟು ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿದೆ? ಐ ಏಟ್ ಅನ್ ಅರ್ಲಿ ಬ್ರೇಕ್ಫಾಸ್ಟ್ ಟುಡೇ. ಐ ಏಟ್ ಅನ್ ಅರ್ಲಿ ಅಂದರೆ ಬ್ರೇಕ್ಫಾಸ್ಟ್ ಆಗೋಗಿದೆ, ಪಾಸ್ಟ್ನ ಆ್ಯಕ್ಷನ್. ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತಿದ್ದಿ, ನಾನು ಇವತ್ತು ಬೇಗ ತಿಂದ್ಬಿಟ್ಟೆ. ಅರ್ಲಿ ಬ್ರೇಕ್ಫಾಸ್ಟ್ ಅಂತಲೂ ಹೇಳ್ಬೋದು, ನಾನು ತಿಂಡಿ ಬೇಗ ಮಾಡಿದೆ. ರೈಟ್? ಗೊತ್ತಾಯ್ತಲ್ಲ? ಆ್ಯಂಡ್ ಸಿಂಪಲ್ ಪಾಸ್ಟ್ನಲ್ಲಿ ಹೇಳೋ ಆ್ಯಕ್ಷನ್ಗಳು ಜನರಲಿ ಮಾಡೋ ಆ್ಯಕ್ಷನ್ಗಳಾಗಿರುತ್ತೆ. ಈ ಥರ ಯೂಶ್ವಲಿ ಐ ಈಟ್ ವೆರಿ ಲೆಸ್ ಇನ್ ದ ಆಫ್ಟರ್ನೂನ್, ಅಂದರೆ ಯೂಶ್ವಲಿ ಕಡಿಮೆ ಊಟ ಮಾಡ್ತೀನಿ. ಈ ಥರ ಜನರಲಿ ಆಗೋವಂಥ ಆ್ಯಕ್ಷನ್ಗಳು ಪ್ರೆಸೆಂಟ್ ಸಿಂಪಲ್ನಲ್ಲಿ ಹೇಳ್ತೀವಿ. ಸೊ ಇದು ತುಂಬ ಜನಕ್ಕೆ ಈ ವಿಷಯಗಳು ಗೊತ್ತಿರೋದಿಲ್ಲ. ಪ್ಲೀಸ್ ಅವರಿಗೆಲ್ಲ ಶೇರ್ ಮಾಡಿ. ಆ್ಯಂಡ್ ನೀವೇನಾದರೂ ಈ ವಿಡಿಯೋದಲ್ಲಿ ಹೊಸದು ಕಲ್ತಿದ್ದೀರಾ ಅಂತ ನಿಮ್ಗೆ ಅನಿಸಿದರೆ ಲೈಕ್ ಮಾಡಿ.